10 ವರ್ಷ ನಿರಂತರವಾಗಿ ಸಾಹಿತ್ಯ ಪರಿಷತ್ನ ಸೇವೆ ಸಲ್ಲಿಸೋದಕ್ಕೋಸ್ಕರ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅವರನ್ನು ಒಂದು ಹುಟ್ಟುಹಬ್ಬದ ಮುಖಾಂತರ ಬೀಳ್ಕೊಡುವಂಥ ಸಮಾರಂಭವನ್ನು ಈ ಒಂದು ಕಲಾಮಂದಿರದಲ್ಲಿ 19 ಹಮ್ಮಿಕೊಂಡಿದ್ದಾರೆ. ಅದೊಂದು ರೀತಿ ಸಮ್ಮೇಳನನೇ ಆಗ್ತಾ ಇದೆ ನೋಡಿದ್ರೆ. ಯಾಕಂತಂದರೆ ಅಭಿಮಾನಿಗಳು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅವರ ನೇತೃತ್ವ ಇಲ್ಲದೆ ಇವರೇ ನೇತೃತ್ವ, ಅಭಿಮಾನಿಗಳೇ ನೇತೃತ್ವ ತಗೊಂಡು ಈ ಒಂದು ಹುಟ್ಟುಹಬ್ಬವನ್ನು ಕನ್ನಡದ ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ ಅಂತಂತಂದರೆ ನಿಜವಾಗ್ಲೂ ಒಂದು ರೀತಿ ಹೆಮ್ಮೆ ಆಗುವಂಥ ಸಂಗತಿ. ನಮ್ಮ ಮಡಿಕೆರೆ ಗೋಪಾಲ್ ಅವ್ರದ್ದು ಏನು ವ್ಯಕ್ತಿತ್ವ ಎಲ್ಲರಿಗೂ ಗೊತ್ತು. ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹಾಜರಾಗಿ ಅವ್ರನ್ನೆಲ್ಲರೂ ಕೂಡ ಉತ್ಸಾಹ ತುಂಬಿ ಕನ್ನಡದ ಕಾರ್ಯಕ್ರಮಗಳು ಹೆಚ್ಚಾಗುವಂತೆ ಮಾಡಿ ಈಗಾಗಲೇ ಅವರು 2000ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀವಿ ಅಂತಂತಂದರೆ ನಾವೇ ನೋಡ್ತಾ ಇದ್ದೀವಿ. ದಿವಸಕ್ಕೆ 5 ಕಾರ್ಯಕ್ರಮ ಆದರೂ ಕೂಡ 5 ಕಡೆನೂ ಹೋಗ್ತಾರೆ, 5 ಕಡೆನೂ ಮಾತಾಡ್ತಾರೆ. ಒಂಚೂರು ಕೂಡ ಉತ್ಸಾಹ ಕುಂದಂಗೆ ನಿರಂತರವಾಗಿ ನಮ್ಮ ಕನ್ನಡಕ್ಕೋಸ್ಕರ ಅವರ ಸಂಪೂರ್ಣ ಸಮಯವನ್ನು ಮೀಸಲಾಗಿಟ್ಟು ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಿದಂಥವ್ರು. ಎಲ್ಲ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಈ ರೀತಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇರೋಂಥದ್ದು ನಿಜವಾಗ್ಲೂ ಕೂಡ ಸಂತೋಷ ಸಂಗತಿ. ಈ ಸಂತೋಷ ಸಮಯದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂಥೇಳಿ ನಮಗೂ ಕೂಡ ಕೆಲವು ಜವಾಬ್ದಾರಿಗಳನ್ನು, ವೇದಿಕೆ ಸಂಸ್ಥೆ ಜವಾಬ್ದಾರಿಗಳನ್ನ ಕೊಟ್ಟು ನಮ್ಮ ಜೊತೆ ಇರಿ ಅಂಥೇಳಿ ಅಭಿಮಾನಿಗಳು ಐ ಡಿ ರಾಜಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭ ಆಗ್ತಾಯಿದೆ. ಅವರ ಕೋರಿಕೆ ಮೇರೆಗೆ ನಾನು ಕೂಡ ಈ ಒಂದು ಸಂತೋಷದ ಸಮಾರಂಭದಲ್ಲಿ ಪಾಲ್ಗೊಂಡು ನಾನು ಕೂಡ ಈ ಒಂದು ಕಾಯಕದಲ್ಲಿ ಎಷ್ಟು ಸೇವೆ ಆಗುತ್ತೋ ಅಷ್ಟೇ ಕೂಡ ಸಲ್ಲಿಸೋಕ್ಕೆ ಸಿದ್ಧವಾಗಿದ್ದು. ಯಾಕಂತಂದರೆ ಇದು ಸುಮ್ಮನೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಮುಖ ಅಷ್ಟೇ, ಇದು ನಮ್ಮ ಒಂದು ಸಮ್ಮೇಳನ. ಈ ಸಮ್ಮೇಳನ ಯಶಸ್ವಿ ಆಗಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನಿಸಿದ್ದೀವಿ. ಈ ಮೂಲಕ ತಮಗೂ ಕೂಡ ನಾನು ಹೇಳೋದಿಷ್ಟೇ, ಅವತ್ತೊಂದು ದಿನ ತಾವು ಕೂಡ ಎಲ್ಲರೂ ಕೂಡ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಬೆಂಬಲಿಸಬೇಕು ಅಂತೇಳಿ ಕೋರ್ಕೊತೇನೆ. ನಮಸ್ಕಾರ. ಇವತ್ತು ಅವರು ಬಂದಿರೋದೇನಕ್ಕೆ ಅಂತಂತಂದರೆ ಮೈಸೂರಿನಲ್ಲಿ 19ನೇ ತಾರೀಕು ಒಂದು ಅದ್ದೂರಿ ಕನ್ನಡದ ಹಬ್ಬ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ 77ನೇ ವರ್ಷದ ಸಂದರ್ಭದಲ್ಲಿ ಅವರಿಗೆ ಮಡ್ಡಿಕೆರೆ ಮಾಣಿಕ್ಯ ನಮ್ಮ ಗೋಪಾಲ ಅಂತೇಳಿ ಒಂದು ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾ ಇರೋದು. ಹಾಗೆ ಹೃದಯವಂತ, ಕಥಾಗುಚ್ಛ, ಕಥಾ